ಕ್ರಿಸ್ಟಲ್ಸ್ ಯಾವುದು ನಿಮಗೆ ಕ್ವಾರ್ಟ್ಸ್ ಕ್ರಿಸ್ಟಲ್ಲು ಯೂಸ್ ಮಾಡ್ಬೋದು. ಬ್ರೇಸ್ಲೆಟ್ ಫಾರ್ಮ್ ಆಗಿ ಮಾಡಿದ್ರು ಆಯಿತು. ಅಡಾಪ್ಟಬಿಲಿಟಿ, ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಪ್ಲ್ಯಾಂಟ್ಸ್ ಇಟ್ಕೊಳ್ಳಿ, ಮನಿ ಪ್ಲ್ಯಾಂಟ್ ಮತ್ತು ತುಳಸಿ ಗಿಡನ ಮನೇಲಿ ಇಟ್ಕೊಳ್ಳಿ, ಅದರಿಂದನೂ ಹೆಲ್ಪ್ ಆಗುತ್ತೆ. ಏನೇನು ಕಲರು, ಹಸಿರು ಕಲರ್ನ ಸುತ್ತಮುತ್ತ ನಿಮ್ಮ ಗಿಡಗಳಾದ್ರು ಇಡ್ಬೋದು. ಹಸಿರು ಗ್ರೀನ್ ಪ್ಲ್ಯಾಂಟ್ಸ್ ಇಡ್ಬೋದು, ಇಲ್ಲ ಗ್ರೀನ್ ಕಲರ್ದು ಏನಾದ್ರು ಬಟ್ಟೆ ಹಾಕೋಬೋದು. ಸೊ ಇಲ್ಲ ಗ್ರೀನ್ ಕಲರ್ದು ಏನಾದ್ರು ಸಾಮಾನುಗಳು ಇಟ್ಕೊಳ್ಳೋದು, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಮಂತ್ರ ನಾನು ಹೇಳಿದ್ರೆ ಹಾಗೆ ಓಂ ನಮಃ ಭಗವತೆ ವಾಸುದೇವಾಯ, ಅದು ಓಂ ನಮಃ ಭಗವತೆ ವಾಸುದೇವಾಯ, ಅದು ವಿಸ್ಡಮ್ ಮತ್ತು ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಮನೆಯಲ್ಲಿ ನಿಮಗೆ ಸಾಲಿಡ್ ರಾಕ್, ಬರೀ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲಿರೋದು ಏನಾರು ಪಿಕ್ಚರು ಸೆಂಟರಲ್ಲಿ, ಮನೆ ಸೆಂಟರ್ನಲ್ಲಿ ಹಾಕಿ, ಆದರೆ ನೀರಿಲ್ದಿದ್ದ ಬರೀ ಕಲ್ಲಿರಬೇಕು, ಆ ಥರದ್ದು ಫೋಟೋ ಹಾಕೋಬಹುದು. ಸೊ ಮತ್ತು ಹೆಲ್ತ್ ಬಗ್ಗೆ, ನರ್ವಸ್ನೆಸ್ಸು, ಇನ್ಸೋಮ್ನಿಯಮ್ ಅಂದರೆ ನಿದ್ದೆ ಆಗಿಡೋದು, ಅದೆಲ್ಲ ಇಶ್ಯೂಸ್ ಇರುತ್ತೆ ನರ್ವಸ್ ಸಿಸ್ಟಮ್ ರಿಲೇಟೆಡು. ಸ್ಕಿನ್ ಮತ್ತು ಕಿಡ್ನೀಸ್ ರಿಲೇಟೆಡ್ ಇರುತ್ತೆ, ಅದು ಇರಬಹುದು. ಆಮೇಲೆ ಅಡಾಪ್ಟಬಿಲಿಟಿಗೆ ಅಂದರೆ ನಿಮಗೆ ಚೆನ್ನಾಗಿದೆ ಅಡಾಪ್ಟಬಿಲಿಟಿ, ಜಾಸ್ತಿ ಫೋಕಸ್ ಮಾಡಿ. ಆಮೇಲೆ ಚೇಂಜಸ್ನ ಚೆನ್ನಾಗಿ ಇದು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದೊಂದೇ ನಾನು ಕ್ರಿಸ್ಟಲ್ ಬಗ್ಗೆ ಹೇಳ್ತೀನಿ. ಅಕ್ವಾಮೆರಿನು ಪೀಸ್, ಕರೇಜು, ಕ್ಲಿಯರ್ ಕಮ್ಯುನಿಕೇಷನ್, ಟಾಲರೆನ್ಸ್, ಇದೆಲ್ಲನೂ ಹೆಲ್ಪ್ ಮಾಡುತ್ತೆ. ಸೋಡಾ ಲೈಟ್ ನಿಮಗೆ ಫೋಕಸ್ ಮತ್ತು ಕ್ಲಾರಿಟಿ ತಂದು ಕೊಡುತ್ತೆ. ಅಡಾಪ್ಟಬಿಲಿಟಿ ಇಂಪ್ರೂವ್ ಆಗುತ್ತೆ. ಲಾಜಿಕಲ್ ಥಿಂಕಿಂಗು ಅದೆಲ್ಲನೂ ಹೆಲ್ಪ್ ಮಾಡುತ್ತೆ. ಸಿಟ್ರಿನ್ ಇಂದ ಕಾನ್ಫಿಡೆನ್ಸ್, ಪಾಸಿಟಿವ್ ವೈಬ್ಸ್, ಆಮೇಲೆ ಅಬಂಡೆನ್ಸ್ ಸಿಗುತ್ತೆ. ಗ್ರೀನ್ ಅವಂಚರಿನ್, ಇದರಿಂದ ನಿಮಗೆ ಹಾರ್ಟ್ ಚಕ್ರ ಹೆಲ್ಪ್ ಆಗುತ್ತೆ. ಲಕ್, ಆಪರ್ಚುನಿಟಿ, ಎಮೋಷನಲ್ ಬ್ಯಾಲೆನ್ಸ್ ಅದೆಲ್ಲ ಸಿಗುತ್ತೆ. ಈಗ ನಂಬರ್ 5 ಇದೆಲ್ಲ ಗ್ರೋತ್ ಆಸ್ಪೆಕ್ಟ್ ಇದೆ, ಅದಕ್ಕೆ ಗ್ರೋತ್ ಆಸ್ಪೆಕ್ಟ್ ಎಲ್ಲ ಲೈನ್ ಆಗಲಿಕ್ಕೆ ಇದು ಮಾಡೋಕ್ಕೆ ಸಿಟ್ರಿನ್ ಯೂಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಟರ್ಕ್ವೈಸಿಂದ ಏನಾಗುತ್ತೆ, ಪ್ರೊಟೆಕ್ಷನ್ನು ಅದೆಲ್ಲ ಪ್ರೊಟೆಕ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೆಲ್ಫ್ ಎಕ್ಸ್ಪ್ರೆಷನು, ಗುಡ್ ಫಾರ್ಚೂನು, ಅಬಂಡೆನ್ಸ್ಗೆಲ್ಲನೂ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಕ್ರಿಸ್ಟಲ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ಬೋದು, ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಮಾಡ್ಬೋದು. ಹಾಗೆ ನಿಮ್ಮ ಡೆಸ್ಕ್ ಮೇಲೆ ಇಟ್ಕೋಬೋದು. ಸೋಡಾ ಲೈಟ್ ಇರ್ಬೋದು, ಸಿಟ್ರಿನ್ ಇರ್ಬೋದು, ಫೋಕಸ್ ಮತ್ತು ಸಕ್ಸಸ್ ಅಟ್ರಾಕ್ಟ್ ಮಾಡಲಿಕ್ಕೆ. ಜ್ಯುವೆಲ್ರಿ ಥರ ಅಂದರೆ ನೆಕ್ಲೆಸ್ಸು, ಪೆಂಡೆಂಟ್ ಆಗಿ, ಬ್ರೇಸ್ಲೆಟ್ ಆಗಿ, ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ಗೆ ಅಕ್ವಾಮೆರಿನು, ಗ್ರೀನ್ ಅವೆಂಚರಿನ್ ಕೂಡ ಯೂಸ್ ಮಾಡ್ಬೋದು. ಸೊ ಬೆಡ್ ಸೈಡ್ ಕೂಡ ಇದು ಮಾಡ್ಬೋದು, ಇಟ್ಕೋಬೋದು. ಅದು ನೋಡಿ ಯಾವ ಕ್ರಿಸ್ಟಲ್ ನಿಮಗೆ ಹೆಲ್ಪ್ ಮಾಡುತ್ತೆ ನಿದ್ದೆ ಮಾಡಲಿಕ್ಕೆ, ತುಂಬ ರೆಸ್ಟ್ ಮಾಡ್ಕೊಳ್ಳೋಕ್ಕೆ, ಅದನ್ನೆಲ್ಲ ಹೆಲ್ಪ್ ಮಾಡೋಂಥ ಕ್ರಿಸ್ಟಲ್ ಅಷ್ಟೇ ಇಟ್ಕೋಬೇಕು ಬೆಡ್ ಸೈಡ್, ಇಲ್ಲಾಂದರೆ ಬೇರೆಯವ್ರನ್ನೂ ಇಟ್ಕೋಬೇಡಿ. ಟಂಬಲ್ ಸ್ಟೋನ್ಸ್ ಅದನ್ನು ಆ ಥರ ಫಾರ್ಮಲ್ಲೂ ಸಿಗುತ್ತೆ, ಇಲ್ಲ ರಾ ಫಾರ್ಮಲ್ಲೂ ಸಿಗುತ್ತೆ. ಹೇಗಿರುತ್ತೆ ಹಾಗೆ ನ್ಯಾಚುರಲ್, ಅದನ್ನು ಕೂಡ ಇಟ್ಕೋಬೋದು. ಡೆಸ್ಕಲ್ಲಿ ಇಟ್ಕೋಬಹುದು, ನಿಮ್ಮ ಪರ್ಸಲ್ಲಿ, ಪಾಕೆಟಲ್ಲಿ ಕೂಡ ಇಟ್ಕೋಬೋದು. ಸೊ ಈ ಪರ್ಸನಲ್ ಇಯರ್ ನಂಬರ್ 5ಗೆ ತುಂಬಾ ಚೆನ್ನಾಗಿದೆ ಹೇಳಿದ್ನಲ್ಲ. 2026 ನಿಮಗೆ ಫ್ರೀಡಮ್ಮು, ಟ್ರಾವೆಲ್ಲು, ಹಳೆ ಪ್ಯಾಟ್ರನ್ನು ಬ್ರೇಕ್ ಮಾಡ್ತೀರಾ, ಹೊಸದೇನೇನೋ ಎಕ್ಸ್ಪೀರಿಯೆನ್ಸ್ ಮಾಡ್ಕೋತೀರಾ, ಅಡ್ವೆಂಚರ್ಸ್ ಎಲ್ಲ. ಸೊ ಬಟ್ ಇದ್ರ ಜೊತೆಗೆ ನಿಮ್ಮ ಇನ್ಸ್ಟೆಬಿಲಿಟಿ, ರೆಸ್ಟ್ಲೆಸ್ನೆಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಯಾವ ಕ್ರಿಸ್ಟಲ್ಸ್ ನಿಮಗೆ ಬೇಕೋ ನೋಡಿಕೊಂಡು, ಹೇಗೆ ರೆಮಿಡೀಸ್ನ ಹೇಳಿದ್ನಲ್ಲ ಅದನ್ನೆಲ್ಲ ನೋಡಿಕೊಂಡು ನೀವು ಯೂಸ್ ಮಾಡಬಹುದು.